ಸೊ ಹಾಯ್ ಎಲ್ಲ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ಸೊ ಇವತ್ತು ನಡೆದ ಆರ್ ಮತ್ತು RCB ಮ್ಯಾಚ್ನಲ್ಲಿ ನಮ್ಮ RCB ಅವರು ಗೆದ್ದಿರೋದು. ಸೊ ಬರೀ ಸಾಲ್ಟ್ ಅವರು ಅಷ್ಟೇ ಔಟ್ ಆಗಿರೋದು ಮ್ಯಾಚಲ್ಲಿ. ಇವತ್ತು ಇಂಟ್ರೆಸ್ಟಿಂಗ್ ಮ್ಯಾಚು. ಸೊ ಇವತ್ತು ಬರೀ 3 ಜನ ನಿಂತು ಮ್ಯಾಚ್ನ ನಮ್ಮ RCBಲಿ ಮುಗಿಸಿರೋದು. ಸೊ ಸಾಲ್ಟ್ ಅವರು 50+ ಹೊಡೆದಿದ್ದಾರೆ, ಕೊಹ್ಲಿ ಅವರು 60+ ರನ್ಸ್ನ ಹೊಡೆದಿದ್ದಾರೆ, ದೇವದತ್ ಪಡಿಕ್ಕಲ್ ಅವರು ಕೂಡ 40+ ರನ್ಸ್ನ ಹೊಡೆದು RCBನ ಜಯಶಾಲಿಯಾಗಿ ಮಾಡಿರೋದು. ಅದರಲ್ಲೂ ಇವತ್ತು ನಮ್ಮ RCB ಅವರು ಗ್ರೀನ್ ಜರ್ಸಿಯಲ್ಲಿ ಜೈಪುರ್ ಅವರು ಹೋಮ್ ಗ್ರೌಂಡಲ್ಲಿ ಮಿಂಚಿರೋದು ಗುರು. ಸೊ ಎಷ್ಟು ಚೆನ್ನಾಗಿತ್ತು ಅಂದ್ರೆ ನೋಡೋಕ್ಕೆ ಮ್ಯಾಚು ಫುಲ್ಲು ಒಂಥರ ಪಿಂಕು ಮತ್ತು ಗ್ರೀನ್ನ ಒಂದು ಮ್ಯಾಚ್ನ ಇವತ್ತು ಚೆನ್ನಾಗೇ ಇತ್ತು. ಸೊ ಇನ್ನು ಏನು ಅಂದರೆ ಫಸ್ಟು ನಮ್ಮ RCB ಅವರು ಟಾಸ್ನ ಗೆದ್ದು ಬೌಲಿಂಗ್ನ ಚೂಸ್ ಮಾಡಿದ್ರು. ಸೊ ನೆಕ್ಸ್ಟು ಸ್ವಲ್ಪ RCB ಮಿಸ್ಫೀಲ್ಡ್ ಆಯಿತು, ಮಿಡಲ್ ಓವರ್ಸಲ್ಲಿ ಸ್ವಲ್ಪ ಮಿಸ್ಫೀಲ್ಡ್ ಆಯಿತು. ಸೊ ಅದನ್ನು ಬಿಟ್ಟರೆ ಓಕೆ, RCB ಫೈನ್. ಬೌಲಿಂಗು ಮತ್ತು ಬ್ಯಾಟಿಂಗ್ ಲೈನಪ್ಪಲ್ಲಿ ಆ್ಯಕ್ಯುರೇಟಾಗಿ ಹೇಗೆ ಮೊದಲಿಂದ ಆಡ್ತಾಯಿದ್ರು ಸೊ ಅದೇ ಥರ ಕರೆಕ್ಟಾಗಿ ಬಂದಿದ್ದಾರೆ. ಬಟ್ ರಾಜಸ್ಥಾನ್ ರಾಯಲ್ಸಲ್ಲಿ ಜೈಸ್ವಾಲ್ ಅವ್ರು ಬಿಟ್ಟರೆ ನಮ್ಗೆ ಹೇಳ್ಕೊಳೋಂಥ ರನ್ ರೇಟ್ ನಮಗೇನು ಅಲ್ಲಿ ರನ್ಸ್ಗಳು ಬಂದಿಲ್ಲ. ಜೈಸ್ವಾಲ್ ಅವ್ರು ಬಿಟ್ಟರೆ ಇನ್ನು ಉಳಿದವ್ರು ಸಂಜು ಸ್ಯಾಮ್ಸನ್ ಆಗಿರ್ಬೋದು. ಸೊ ಅವರು ಅಂದ್ಕೊಂಡಿದ್ದ ರನ್ಸು ಅವರು ಇವತ್ತು ಸ್ಕೋರ್ನ ಮಾಡಿಲ್ಲ. ಮತ್ತು ಜಾಫ್ರಾ ಅವರು ಸ್ವಲ್ಪ ಬೌಲಿಂಗ್ನ ಚೆನ್ನಾಗಿ ಮಾಡಿರೋದು. ಬಟ್ ಅವರು ನಾನು ಕೊನೆ ಮ್ಯಾಚಲ್ಲಿ 16th 17th ಓವರಲ್ಲಿ ಸ್ವಲ್ಪ ಇಂಜುರಿ ಆದಂಗೆ ಕಾಣಿಸ್ತು. ನೋ ಬಾಲ್ ಕೂಡ ಮಾಡಿದ್ರು ಆ ಓವರ್ನಲ್ಲಿ ಅವರು. ಸೊ ನನಗನ್ನಿಸ್ತಂಗೆ ರಾಜಸ್ಥಾನ್ ರಾಯಲ್ಸಲ್ಲಿ ಏನೋ ಜಾಫ್ರಾಗೆ ಏನೋ ಇಂಜುರಿ ಆಯಿತಾ ಅಂತ. ಸೊ ಏನು ಇಂಜುರಿ ಆಯಿತು ಅಂದರೆ ನೆಕ್ಸ್ಟ್ ಟೈಮ್ ಕಮ್ಮಿಂಗ್ ಮ್ಯಾಚಸ್ ಬರ್ತಾ ಇದೆಯಲ್ಲ, ಸೊ ಅವ್ರಿಗೆ ತುಂಬ ಹೊಡ್ತಾ ಆಗುತ್ತೆ. ಯಾಕೆಂದರೆ ಮೇನ್ ಪಿಲ್ಲರ್ ಆಗಿರೋದು RRಲ್ಲಿ ಜಾಫ್ರಾ ಅವರು. ಸೊ ಅವ್ರದ್ದು ಬೌಲಿಂಗ್ ಚೆನ್ನಾಗಿದೆ ಲೈನಪ್ಪಲ್ಲಿ. ಸೊ ಚೆನ್ನಾಗೇ ಮಾಡ್ತಿದ್ರು ಅವರು. ಸೊ ನೆಕ್ಸ್ಟು ಇನ್ನು ಪಾಯಿಂಟ್ಸ್ ಟೇಬಲಲ್ಲಿ ನೋಡ್ಕೊತ ಬಂತು ಅಂದರೆ 8ನೇ 7ನೇ ಸ್ಥಾನದಲ್ಲಿ ಇದ್ದಂಥ ನಮ್ಮ ಟೀಮ್ ಅವರು ಸೊ ಇವತ್ತು 3ನೇ ಸ್ಥಾನಕ್ಕೆ ಬಂದಿರೋದು. ಸೊ ಇವತ್ತು ಆದರೆ ನನ್ನ ಡೌಟ್ ಏನಪ್ಪ ಅಂದರೆ, ಯಾಕೆ ನಮ್ಮ RCB ಹೋಮ್ ಗ್ರೌಂಡಲ್ಲಿ ನಮ್ಮ ಬೆಂಗಳೂರು ಸ್ಟೇಡಿಯಮಲ್ಲಿ ಯಾಕೆ ಹೋಮ್ ಗ್ರೌಂಡಲ್ಲಿ ಸೋಲ್ತಾರೆ, ಅದೇ ಬೇರೆ ಕಡೆ ಹೋದರೆ ಮ್ಯಾಚ್ನಾಗ ಗೆಲ್ತಾ ಇದ್ದಾರೆ. ಸೊ ನನಗೆ ಇವತ್ತಿಗೂ ಗೊತ್ತಾಗ್ತಾ ಇಲ್ಲ. ಸೊ ನಿಮಗೇನೋ ಗೊತ್ತಾಯಿತು ಅಂದರೆ ಕಮೆಂಟ್ ಬಾಕ್ಸಿನಲ್ಲಿ ಕಮೆಂಟ್ ಮಾಡಿ ನೀವು. ಸೊ ಫೈನಲಿ ಗ್ರೀನ್ ಜರ್ಸಿ ಹಾಕ್ಕೊಂಡು ಇವತ್ತು ನಮ್ಮ ಜೈಪುರ್ ತಂಡದಲ್ಲಿ ಮ್ಯಾಚ್ನ ವಿನ್ ಆಗಿರೋದು ನಮ್ಮ RCB ಅವರು. ಸೊ ಆಲ್ ದ ಬೆಸ್ಟ್. ಸೊ ಇದೇ ಥರ ನೆಕ್ಸ್ಟ್ ಮ್ಯಾಚಸ್ ಬರೋಂಥ ಮ್ಯಾಚಸ್ಗಳೆಲ್ಲ ಇದೇ ಥರ ಆಡ್ತಾ ಹೋದರೆ ಸೊ ನಾವು ಈಸಿಯಾಗಿ ಪ್ಲೇ ಆಫ್ನ ಆಡ್ತಾ ಹೋಗ್ಬೋದು. ಸೊ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದರೆ ಆದಷ್ಟು ಜನಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಹೇಳ್ತಾ, ಜೈ RCB, ಸಲ ಕಪ್ ನಮ್ಮದೇ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.